ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ಹೆರಿಟೇಜ್ ವಿಲೇಜನ್ನ ಈ ಮನೆಯನ್ನು ಇವಾಗ ತೋರಿಸ್ತಾ ಇದ್ದೀನಿ. ಇದು 8ನೇ ನಂಬರ್ ಮನೆ. ಇದು ಕ್ರಿಶ್ಚಿಯನ್ ಮನೆ ಆಗಿರುತ್ತೆ, ಯಾಕಂದರೆ ಇದರೊಳಗಡೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಗನ್ ಇದೆ ನೋಡಿ, ಕೋಡಿದೆ. ಆಮೇಲೆ ಕೆಲವು ಈಗಿನ ಕಾಲದ ಕುರ್ಚಿಗಳೇ, ಅಂದರೆ 150-90 ವರ್ಷದ ಹಿಂದಿನ ಕುರ್ಚಿಗಳೇ. ಇದು ನೋಡಿ, ಇದೆಲ್ಲ ನೋಡಿ ಮರದ ಇರುತ್ತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಹಾಗೆ ಇದು ಕ್ರಿಶ್ಚಿಯನ್ ಅಂದರೆ ಗೊತ್ತಾಗುತ್ತೆ ಕ್ರಿಶ್ಚಿಯನ್ ಮನೆ ಅಂತ ಹೇಳ್ಬಿಟ್ಟು. ಹಾಗೆ ಈ ಥರ ಪಿಂಗಾಣಿ ಪಾತ್ರೆಗಳನ್ನೆಲ್ಲ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದಂಥ ವಸ್ತುಗಳನ್ನೆಲ್ಲ ಇಟ್ಟಿದ್ದಾರೆ. ಇದೇನಂತ ಗೊತ್ತಿಲ್ಲ, ಗೊತ್ತಿದ್ದರೆ ಹೇಳಿ. ಟಿ ವಿ ಅದು ಈಗಿನ ಕಾಲದ್ದು ಅಂದರೆ ಗೊತ್ತಾಗುತ್ತೆ ನಿಮಗೆ. ಇದು ನೋಡಿ, ಇದು ಎಷ್ಟು ಚೆಂದ ಇತ್ತು. ಹಾಗೆ ಇಲ್ಲಿರುವಂಥ ವುಡ್ಡುಗಳಲ್ಲಿ ಗೊತ್ತಾಗುತ್ತೆ ನಮಗೆ ಯಾವ ಥರ ವುಡ್ಡುಗಳು, ಎಷ್ಟು ಒಳ್ಳೆ ವುಡ್ಡಿಂದ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ನೋಡಿ ಹೆಂಗಿರುತ್ತೆ ಅಂದರೆ, ಇದೆ ಸಾಗೋನೆ ಬೀಟಿ ಅಂತ ಹೇಳ್ತಾರಲ್ಲ, ಅದು ಅಂಥ ಮರಗಳಿಂದ, ಅಂದರೆ ಸಾವಿರಾರು ವರ್ಷಗಳು ಇನ್ನೂ ಬರುವಂಥ ಒಂದು ಈ ಮರದ ಒಂದು ವಸ್ತುಗಳು, ಮರಗಳ ಅಂದರೆ ಮರದಿಂದ ಮಾಡಿರುವಂಥ ಬಾಗಿಲಾಗಲಿ, ಟೇಬಲ್ ಆಗಲಿ, ಕಿಟಕಿಗಳಾಗಲಿ, ಮಂಚಗಳಾಗಲಿ, ಇವೆಲ್ಲ ಒಂದು ಒಳ್ಳೆಯ ವುಡ್ಡಿನಿಂದ ಮಾಡಿರುವಂಥದ್ದು. ಇದೆಲ್ಲ ಪಿಂಗಾಣಿ ಪಾತ್ರೆಗಳನ್ನು, ಆವಾಗ ಉಪಯೋಗಿಸ್ತಿದ್ದ ಪಾತ್ರೆಗಳನ್ನೆಲ್ಲ ಇಟ್ಟಿರುವಂಥದ್ದು. ಕೆಲವು ವಸ್ತುಗಳು ನಮಗೆ ಹಿಂದೆ, ಅಂದರೆ 200-300 ವರ್ಷಗಳ ಹಿಂದೆ ಕೆಲವು ಉಪಯೋಗಿಸ್ತಿದ್ದಂಥ ಕೆಲವು ವಸ್ತುಗಳು ನಮಗೆ ಗೊತ್ತಿರೋದಿಲ್ಲ. ನಮ್ಮ ಹಿಂದಿನ ಕಾಲದಿಂದಲೂ ಬಂದಿರುವಂಥ ಆ ವಸ್ತುಗಳು ಮುಂದೆ ಅಂದರೆ ಈಗಿನವರಿಗೂ ಇರುವಂಥದ್ದು, ಅಂದರೆ ಹಿಂದೆ ಉಪಯೋಗಿಸ್ತಿದ್ದಂಥ ಒಂದು 100-200 ವರ್ಷದಿಂದ ನಮ್ಮ ಅಜ್ಜನೋ ಅವ್ರ ಹಿರಿಯರು ಉಪಯೋಗಿಸ್ತಿದ್ದ ವಸ್ತುಗಳನ್ನು ಇಟ್ಟುಕೊಂಡಾಗ, ಅದನ್ನು ಮುಂದಿನ ಪೀಳಿಗೆಯವರು ಇಟ್ಟುಕೊಂಡಾಗ ನಮಗೆ ಗೊತ್ತಾಗುತ್ತೆ. ಇದ್ದರೆ ನಮ್ಮ ಮನೇಲಿ ಈ ಥರದ್ದಿತ್ತು, ಇದು ಈ ಥರದ್ದು ಉಪಯೋಗಿಸ್ತಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗಲ್ಲ. ಇದು ಒಂದು ಕರೆಂಟ್ ಒಲೆ ಅನಿಸುತ್ತೆ, ಈಗಿನ ಕಾಲದಲ್ಲೆಲ್ಲ ಇತ್ತು ನೋಡಿ, ಅದು ಅನಿಸುತ್ತೆ. ಅದು ನೋಡಿದ್ರೆ ಹಂಗೆ ಇದೆ ಅದು. ನೋಡಿ, ನಾನು ಹೇಳಿದ್ನಲ್ಲ ಮರಗಳೆಲ್ಲ ಯಾವ ಥರದಿಂದ ಮಾಡಿರೋದು, ಯಾವ ಮರದಿಂದ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಒಳ್ಳೆ ಮರದಿಂದ ಮಾಡಿರುವಂಥದ್ದು ನೋಡಿ. ಮತ್ತು ಅಲ್ಲಿ ಒಂದು ಚೂರು ಧೂಳಿಲ್ಲ, ಎಷ್ಟು ಕ್ಲೀನಾಗಿತ್ತು. ಹೇಗೆ ಅದನ್ನು ನೀಟಾಗಿ ಇಡೋದಕ್ಕೆ ಕೆಲಸದವ್ರು ಇರ್ಬೋದು, ಇದ್ರೂ ಸಹ ಅದನ್ನೆಲ್ಲ ಈ ಥರ ನೀಟಾಗಿ, ಒಂದು ನೆಲದಲ್ಲಿ ಒಂದು ಧೂಳಾಗಲಿ, ಆಮೇಲೆ ಆ ವಸ್ತುಗಳ ಮೇಲೆ ಧೂಳಾಗಲಿ ಏನಿಲ್ಲ, ಅಷ್ಟು ಸ್ವಚ್ಛತೆ ನೀಟಾಗಿ ಕ್ಲೀನಾಗಿರುವಂಥದ್ದು. ಅಯ್ಯಮ್ಮ, ನೋಡಿ ಇಲ್ಲಿ ನೋಡ್ಬೋದು ನೋಡಿ ನೀವು. ನೋಡಿ ಈ ಥರ ಎಲ್ಲ ಈ ರೀತಿ ಮರದ ವಸ್ತುಗಳೆಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ಇದೆಲ್ಲ ಹಿರಿಯರು ಕೂತ್ಕೊಳ್ಬೋದು, ತುಂಬ ಹಿಂದಿಂದ. ಇವಾಗಲೂ ಸಿಗುತ್ತೆ ಈ ಥರ ಕುರ್ಚಿಗಳು ಸಿಗುತ್ತೆ. ಹಾಗೆ ಈ ಮನೆಯ ನೋಟ ಹೀಗಿದೆ ನೋಡಿ. ಒಂದು ದಳದ ಥರ ಕಾಣಿಸುತ್ತೆ ಅದು, ಶೇಪ್ ಅಂದರೆ ಆ ಥರ ಕಟ್ಟಿದ್ದಾಗಿದೆ ಅದು. ಹಾಗೆ ನಾವು ನೋಡಿ, ಇದೆಲ್ಲ ಹಳೆಯ ಕಾಲದ ಕಾರುಗಳೆಲ್ಲ. ನಂತರ ನಾವು ನೆಕ್ಸ್ಟ್ ಮನೆಗೆ ಹೋಗುವ ಅಂತ, ಈ ಮನೆ ಮುಗಿಸಿ ನೆಕ್ಸ್ಟ್ ಮನೆಗೆ ಹೊರಡೋಣ ಅಂತ. ಹಾಗೆ ಹೊರಗಡೆಯಿಂದ ಈ ಮನೆ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನೋಡಿ. ಈಗ ನೋಡಿ ಯಾವ ಥರ ಇದೆ ನೋಡಿ. ಎಲ್ಲ ಹಂಚಿಂದೆ, ಪ್ರತಿಯೊಂದು ಹಂಚಿನ ಮನೆಗಳೇ ಇರುವಂಥದ್ದು ಇಲ್ಲಿ. ಅಂದರೆ ಆಗಿನ ಕಾಲದಲ್ಲಿ ಹಂಚಿನ ಮನೆಗಳೇ ಒಂದು ಇದು. ನಂತರ ಹಂಚಿನ ಮನೆ ಮಾಡಿ ಮುಚ್ಚಿಗೆ ಅಂತಾರೆ, ಮರದಿಂದ ಮುಚ್ಚಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದು ತುಂಬ ಕೂಲಾಗಿರುತ್ತೆ. 8ನೇ ನಂಬರ್ ಮನೆ ಮುಗೀತು. ನಂತರ ಈ ಮನೆ ಎಲ್ಲ ಬಾಗಿಲಾಕಿತ್ತು. ಮತ್ತು ಅಲ್ಲಿ ಈ ಪೊದೆಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು, ಕಟ್ ಮಾಡುವಂಥ ಮಿಷನ್ನಿಂದ. ಹಾಗೆ ಇದು ನೋಡಿ ಕಲ್ಲು ಮರುಗಿ ಇದೆ, ಇದರಲ್ಲಿ ನೀರು ತುಂಬಿಸುವಂಥದ್ದು ಗೊತ್ತಿದೆ ನಿಮಗೆ, ಮೊದಲು ಹೇಳಿದ್ದೀನಿ ನಾನು ವೀಡಿಯೋ ಮಾಡಿದಾಗ, ಇದು ವ್ಲಾಗ್ ಮಾಡಿದಾಗ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಇರುವಂಥ ಇದೊಂದು ನೆಲಮಾಳಿಗೆ ಇರುವಂಥ ಮನೆ ಅನಿಸುತ್ತೆ, ಯಾಕಂದರೆ ಈ ಕಿಟಕಿ ನೋಡಿದ್ರೆ ಹಾಗೆ ಅನಿಸುತ್ತೆ ನೆಲಮಾಳಿಗೆ ಇದೆ ಅಂತ. ಇದು ಸಹ ಬಾಗ್ಲಾಕಿತ್ತು ಅನಿಸುತ್ತೆ. ಇದನ್ನು ನೋಡೋಕ್ಕಾಗಲಿಲ್ಲ ನಮಗೆ. ಹಾಗೆ ನಾವು ಮುಂದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹಳೆಯ ಕಾಲದ ಸಾಮಾನುಗಳನ್ನು, ವಸ್ತುಗಳನ್ನು ಇಲ್ಲಿಟ್ಟಿದ್ದಾರೆ. ನಂತರ ನಾವು ಇಲ್ಲಿ ಮುಂದಕ್ಕೆ ಹೋದಾಗ ನಮಗೆ ಸಿಕ್ಕಿರುವಂಥದ್ದು ನೋಡಿ, ಈ ಥರ ಎಲ್ಲ ಇಲ್ಲಿ ಹೊರಗಡೆ ಹಾಕಿದ್ದಾರೆ. ಇದೆಲ್ಲ ಶಾಸನಗಳು ಮತ್ತು ಈ ರಾಜರಾಣಿಯರ ಸಮಾಧಿಗಳ ಮೇಲೆ ಇಡುವಂಥ ಕಲ್ಲು ನೋಡಿ, ಇಲ್ಲಿ ಕಾಣಿಸ್ತದೆ ರಾಜರಾಣಿಯ ಚಿತ್ರ ಅಥವಾ ರಾಣಿಯರ ಚಿತ್ರ. ಅದರ ಕಲ್ಲಿನ ಮೇಲೆ ಕೆತ್ತಿರುವಂಥದ್ದು. ರಾಜ ಕುದುರೆ ಮೇಲೆ ಕೂತ್ಕೊಂಡು ಇದು ಚಾಕು ಅದೆಲ್ಲ ಹಿಡ್ಕೊಂಡು ಇರುವಂಥದ್ದು
ಕತ್ತಿ ಹಿಡ್ಕೊಂಡಿರುವಂಥದ್ದು, ಚಾಕು ಅಲ್ಲ, ಕತ್ತಿ ಹಿಡ್ಕೊಂಡಿರುವಂಥದ್ದು. ಇಂಥದ್ದೆಲ್ಲ ಕೆತ್ತನೆ ಮಾಡಿರ್ತಾರೆ, ಅದಕ್ಕೆಲ್ಲ ಒಂದೊಂದು ಕಥೆ ಇರುತ್ತೆ. ಹಾಗೆ ಈ ಸಮಾಧಿ ಮೇಲೆ ಸಹ ಈ ಯಾರು ರಾಜಕುಮಾರ ಆಗಲಿ ಮಹಾರಾಣಿ ಯಾರೇ ತೀರಿಯೋದ್ರು ಆ ಕಲ್ಲಿನ ಮೇಲೆ ಒಂದು ಕೆತ್ತನೆ ಮಾಡಿ ಆ ಸಮಾಧಿ ಮೇಲೆ ಇಟ್ಟಿರ್ತಾರೆ. ಹಾಗೆ ಎಲ್ಲದನ್ನು ಶಾಸನ ಅಂತ ಹೇಳೋಕ್ಕಾಗಲ್ಲ. ಶಾಸನದಂದರೆ ಬರೆದಿರುತ್ತೆ ಆ ಕಲ್ಲು ಮೇಲೆ ಅಕ್ಷರಗಳಲ್ಲಿ, ಲಿಪಿ ಇರುತ್ತೆ ಅಲ್ಲಿ. ಇದು ಸ್ವಲ್ಪ ಕೆತ್ತನೆ ನೋಡಿದಾಗ ಹಾಗೆ ಅನಿಸುತ್ತೆ. ಯಾಕಂದರೆ ಒಂದು ಈ ಬಾರ್ಕೂರಿನ ಒಂದು ಕೋಟೆ ಇದೆ, ಹಾಳು ಬಿದ್ದಿದೆ ಅದೆಲ್ಲ ಕೋಟೆ ಈಗ. ಅಂದರೆ ಆ ಜಾಗ ಇದೆ ಮತ್ತು ಅಲ್ಲಿ ಕೆಲವು ಕಲ್ಲುಗಳು ನಮಗೆ ನೋಡಲಿಕ್ಕೆ, ಅಂದರೆ ಇಲ್ಲಿ ಕೋಟೆ ಇತ್ತು, ಅರಮನೆ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಕೆಲವು ಶಾಸನಗಳು ಮತ್ತು ಈ ಕಲ್ಲಿನಿಂದ ಈ ಥರ ಎಲ್ಲ ಕೆತ್ತಿರೋ ಸಮಾಧಿ, ಮಹಾರಾಣಿಯರ ಸಮಾಧಿ ಇರುವಂಥ ಒಂದು ಕಲ್ಲುಗಳೆಲ್ಲ ಇದೆ. ಅದೇ ಆ ಕಲ್ಲುಗಳ ಮೇಲೆ ಆ ಥರ ರಾಣಿ ರಾಜನ ಚಿತ್ರ ಎಲ್ಲ ಇರುತ್ತೆ ಕೆತ್ತಿರುವಂಥದ್ದು. ಹಾಗಾಗಿ ನನಗೆ ಗೊತ್ತಿರುವಂಥದ್ದು ಸಮಾಧಿ ಮೇಲೆ ಆ ಥರ ಕಲ್ಲಿಡ್ತಾರೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಗೂಡಂಗಡಿ ಅಂತಾರೆ ನೋಡಿ. ಗೂಡಂಗಡಿ ಅಂದರೆ ಈ ಗಾಜಿನ ಬಾಟ್ಲಲ್ಲೆಲ್ಲ ತಿಂಡಿ ಇಟ್ಕೊಳ್ತಾರೆ, ಚಾಕ್ಲೇಟ್ ಬಿಸ್ಕಿಟ್ ಅಂಥದ್ದೆಲ್ಲ ತಿಂಡಿಗಳನ್ನು ಇಟ್ಕೊಳ್ಳೋವಂಥದ್ದು ಗೂಡಂಗಡಿ ಅಂತ ಕರಿತೀವಿ ನಾವು. ಹಾಗೆ ಅದು ಆ ಥರ ಅಂಗಡಿ ಇದೆ. ನಂತರ ಇಲ್ಲಿ ಹಳೆಯ ಕಾಲದ ಕೆಲವು ಈ ಕಲ್ಲಿನಿಂದ ಕೆತ್ತಿರುವಂಥದ್ದು ಎಲ್ಲ ನೋಡಿ. ಹೆಚ್ಚಿಗೆ ಇಲ್ಲಿ ತಲೆ ಮುಖ ಇರುವಂಥದ್ದು ನೋಡಿ, ಇದೆಲ್ಲ ಇದೆ ನೋಡಿ, ಇಡೀ ಮೂರ್ತಿಗಳಿದೆ. ಕೆಲವು ಬರೀ ಮುಖ ಮಾತ್ರ ಇರುವಂಥ ಕಲ್ಲುಗಳು ಸಹ ಸಿಕ್ಕಿವೆ. ಇದು ಎಲ್ಲಿ ಸಿಕ್ಕಿರುವಂಥದ್ದು ಅಂತ ಗೊತ್ತಿಲ್ಲ. ಹಾಗೆ ನಿಮಗೆ ಈಗ ನಾನು ಬರೀ ವಿಡಿಯೋ ಮಾಡಿ ಹಾಕಿರುವಂಥದ್ದು, ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಇದರ ಮಾಹಿತಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ನಿಜವಾದ ಒಂದು ರಿಯಲ್ ಕಥೆ ಆಗಿರುತ್ತೆ, ವಿಷಯ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಇದನ್ನು ಅಲ್ಲಿಗೆ ಹೋಗಿ ಸರಿಯಾಗಿ ನಾವು ಮಾಹಿತಿ ತಿಳಿದುಕೊಳ್ಬೋದು. ಮತ್ತು ಒಟ್ಟು ಕತೆ ಆಗಿರೋದಿಲ್ಲ, ಯಾರು ಕೊಟ್ಟಿರುವಂಥದ್ದು, ಯಾರದಿದು, ಎಲ್ಲಿಂದ ಬಂದಿದ್ದು, ಎಲ್ಲಿಂದ ತಂದಿರುವಂಥದ್ದು, ಇದೆಲ್ಲ ನಮಗೆ ಸ್ಟೋರಿ ಸಿಗಬೇಕಂದ್ರೆ ನಾವು ಅಲ್ಲಿಗೆ ಹೋಗಿ ತಿಳ್ಕೊಳ್ಬೇಕಾಗುತ್ತೆ. ಹಾಗೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ದೇವಸ್ಥಾನದ ಸಹ ಇಲ್ಲಿ ಇದೆ ನೋಡಿ, ಪಾಣಿಪೀಠ, ನಂತರ ಈ ಶಿವನ ಲಿಂಗ ಇರುವಂಥದ್ದು ಇದೆಲ್ಲ ದೇವಸ್ಥಾನದ ಒಂದು ಕಲ್ಲುಗಳು ಸಹ ಇಲ್ಲಿರುವಂಥದ್ದು. ಎಷ್ಟು ಎಷ್ಟು ಕಲ್ಲಿನ ಈ ಒಂದು ಮೂರ್ತಿಗಳೆಲ್ಲ ಇರುವಂಥದ್ದು ಇಲ್ಲಿ. ಇದು ಸಹ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗಲ್ಲ ಇಲ್ಲಿ ವಿಡಿಯೋದಲ್ಲಿ ನೋಡುವಾಗ, ರಿಯಲ್ ಆಗಿ ಹೋಗಿ ನೋಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಶಿವನ ಲಿಂಗ ಇರುವಂಥದ್ದು ನೋಡಿ, ಇಲ್ಲಿ ಈ ಥರ ಇದೆ ಮನೆ. ಇಲ್ಲಿ ಹೋಗೋಣ. ಹಾಗೆ ನಮಗೆ ಇಲ್ಲಿ ಗೊತ್ತಾಗುತ್ತೆ ನಂದಿ ಇರುವಂಥದ್ದು, ಮತ್ತು ಎದುರುಗಡೆ ಶಿವನ ಲಿಂಗ ಇದೆ. ಇದೊಂದು ದೇವಸ್ಥಾನ ಇತ್ತು, ಅದನ್ನು ಅಂದರೆ ದೇವಸ್ಥಾನ ಇರುವಂಥ ಒಂದು ಪಾಳು ಬಿದ್ದು ಹೋಗಿರ್ಬೋದು, ಅದನ್ನು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಕೊಟ್ಟಿರೋದನ್ನು ಇವರು ತೊಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಹಾಗೆ ಎಷ್ಟೊಂದು ಹಾಳು ಬಿದ್ದಿರುವಂಥಂದರೆ ಮೂರ್ತಿಗಳೆಲ್ಲ ಅಂದರೆ ಪಾಳು ಬಿದ್ದು ದೇವಸ್ಥಾನದಿಂದ ತೊಗೊಂಡು ಬಂದಾಗಿದೆ ಇದೆಲ್ಲ. ಅಂದರೆ ಯಾಕಂದರೆ ಅಥವಾ ದೇವಸ್ಥಾನದಿಂದ ಕೊಟ್ಟಿರುವಂಥದ್ದು ಮೂರ್ತಿಗಳ, ಇದನ್ನೆಲ್ಲ ಸರಿ ಮಾಡ್ಬೋದು ಅವರು ಏನಾದರೂ ಕಟ್ಟಿ, ಅಥವಾ ಇದೇನಾದ್ರು ಮುರಿದು ಹೋಗಿದೆ ಆ ಥರ ಅಂಥದ್ದೆಲ್ಲ ಆದರೆ ಇಡೋದಿಲ್ಲ. ದೇವರದ್ದು ಯಾವಾಗಲೂ ಒಂದು ನೀಟಾಗಿದ್ದರೆ ಮಾತ್ರ. ಎಲ್ಲಾದರೂ ತುಂಡಾಗಿರುವಂಥದ್ದು ಅಥವಾ ಸೈಡಿಗೆ ಕೆತ್ತಿರುವಂಥದ್ದು ಈ ಥರ ಎಲ್ಲ ಇದ್ದರೆ ಇಡೋದಿಲ್ಲ. ನೋಡಿ, ಇದನ್ನೆಲ್ಲ ನೋಡುವಾಗ ನಮಗೆ ಇದು ಏನಕ್ಕೆ ಹಾಕಿದ್ದಾರೆ ಇಲ್ಲಿ, ಅಥವಾ ಹಾಳಾಗಿರುವಂಥದ್ದು ಇದೆ ಅಂತ ಗೊತ್ತಿಲ್ಲ, ಅಥವಾ ಇದಕ್ಕೆ ಇನ್ನು ಮುಂದೆ ಕಟ್ತಾರಾ, ಅಥವಾ ಇದನ್ನು ಒಂದು ಕೋಣೆ ಥರ ಮಾಡಿ ಇಡ್ತಾರಾ ಗೊತ್ತಿಲ್ಲ. ಈ ಥರ ಇರುವಂಥದ್ದು ಇದೆಲ್ಲ ದೇವಸ್ಥಾನದ ಮತ್ತು ದೈವಸ್ಥಾನಗಳದ್ದು ಇದೆಲ್ಲ ವಸ್ತುಗಳು, ಮೂರ್ತಿಗಳು. ಮತ್ತು ದೇವರ ಏನಂತ ಹೇಳ್ತಾರೆ, ತೀರ್ಥ ಎಲ್ಲ ತೆಂಗಿನಕಾಯಿ ಹೊಡೆದಿರುವಂಥ ಆ ನೀರೆಲ್ಲ ಬರುವಂಥ ಜಾಗ ನೋಡಿ, ಪಾಣಿಪೀಠ ಅಂತ ಏನೋ ಪೀಠ ಅಂತಾರಲ್ಲ ದೇವ್ರದ್ದು, ಅದನ್ನೆಲ್ಲ ಇಟ್ಟಾಗ ಅಭಿಷೇಕ ಮಾಡಿದಾಗ ಬರುವಂಥ ನೀರು ಬರುವಂಥ ಕಲ್ಲದು, ಉದ್ದ ಕಲ್ಲು ಕಾಣಿಸ್ತಾ ಇತ್ತಲ್ಲ ನಮಗದು. ಹಾಗೆ ಇದನ್ನು ಇಲ್ಲಿಂದ ನಾವು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋದಂತ